ಅಲ್ಲ, ಇತ್ತೀಚೆಗೆ ನಮ್ಮ ಹೆಣ್ಮಕ್ಳುಗಳಿಗೆ ಅದೇನ್ ದೊಡ್ಡ ರೋಗ ಬಂದಿದೆ ಅಂತ ನನಗಂತೂ ಸೀರಿಯಸ್ ಆಗಿ ಅರ್ಥ ಆಗ್ತಾ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವು 10 ದಿವಸದ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆದವನ ಹಿಂದೆ ಒಬ್ಳು ಮದ್ವೆ ಆಗಿ 2 ಮಕ್ಳಿರೋ ತಾಯಿ ಹೋಗ್ಬಿಟ್ಟು ಸತ್ತೋದ್ಲು. ಅದ್ ಯಾಕೆ ಏನು ಅಂತ ಡೀಟೇಲ್ಸ್ ನಿಮ್ಗೆ ಇತ್ತೀಚೆಗೆ ವಿಡಿಯೋಗಳಲ್ಲಿ ಕಂಡು ಬಂದಿರುತ್ತೆ. ಅಲ್ಲ, ಏನ್ರಮ್ಮ ಆಗಿದೆ ನಿಮಗ್ ದೊಡ್ಡ ರೋಗ? ಇನ್ಸ್ಟಾ, FB ಇದೆಲ್ಲ ಇರೋದು ನಿಮ್ಮ ಕೆಲವೊಂದು ಸಮಯ ಬೇಜಾರಾದಾಗ ಅದನ್ನ ಬಳಕೆ ಮಾಡ್ಕೊಳ್ಳಿ ಅಂತ. ಅದ್ ಬಿಟ್ಬಿಟ್ಟು ಅದಕ್ಕೆ ಹೋಗ್ಬಿಟ್ಟು ನೀವೇ ಬಳಕೆ ಆಗಿ ಯಾವಂಗಾದ್ರು ಅಂತ ಅಲ್ಲ. ಯಾರಾದ್ರೂ ನಿಮ್ ಹಿಂದೆ ಬೀಳ್ತಾರೆ ಅಂದ್ರೆ ನೀನೇನೋ ದೊಡ್ಡ ತ್ರಿಪುರ ಸುಂದರಿ, ಪ್ರಪಂಚಕ್ಕೆ ಇಲ್ದೇ ಇರೋಳು ನೀನು ಅಂತ ಯಾವನು ಬರಲ್ಲ. ಹೇಳ್ತೀನಿ ತಿಳ್ಕೊಳ್ಳಿ. ನಿಮ್ಮ ಹತ್ರ ಇಲ್ಲ ದುಡ್ಡು ಸಿಗತ್ತೆ, ಇಲ್ಲಾನೆ ಇವಳನ್ನೇನೋ ಯೂಸ್ ಮಾಡ್ಕೊಬಹುದು ಅಂತ ಬರ್ತಾನೋ ಹೊರತು ಅದ್ ಬಿಟ್ಬಿಟ್ಟು ಇನ್ ಯಾವನು ಬರಲ್ಲ ನಿಮ್ಮ ಹತ್ರಕ್ಕೆ. ಮದ್ವೆ ಆದ ಒಂದು ಹೆಂಗ್ಸಿಂದ ಯಾವನಾದ್ರು ಬರ್ತಾ ಇದ್ದಾನೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅವನೇನಕ್ಕೆ ಬರ್ತಿರ್ಬೋದು ಅನ್ನೋದನ್ನ. ಏನಾಗಿದೆ, ಮದ್ವೆ ಆಗಿದೆ, ದೇವ್ರು ಕೊಟ್ಟಿರೋ ಒಂದು ಜೀವನ ಇರುತ್ತೆ. ನ್ಯಾಯವಾಗಿ ನಿಯತ್ತಾಗಿ ಜೀವನ ಮಾಡಿ, ಅದೇ ನಿಮ್ಮನ್ನ ಮುಂದಕ್ಕೆ ಕಾಪಾಡುತ್ತೆ. ಮಕ್ಕಳು ಮರಿ ಬಿಟ್ಬಿಟ್ಟು ಹಿಂಗೆ ಸಾಯ್ತೀರಾ ಹೋಗ್ಬಿಟ್ಟು. ಮನೆ ಮಂದಿ ಏನಾಗ್ಬೇಕು ಅಂತ ಏನಾದ್ರು ಒಂದ್ ಚೂರು ಪರಿಜ್ಞಾನ ಇದೆಯಾ ನಿಮ್ಗೆ? ಮನೇಲಿ ಸಿಗದೆ ಇರೋದು ನಿಮಗೆ ಬೇರೆ ಎಲ್ಲೋ ಸಿಗುತ್ತೆ ಅನ್ನೋ ಆಲೋಚನೆನ ಫಸ್ಟ್ ಬಿಡಿ. ಸೋಷಿಯಲ್ ಮೀಡಿಯಾನ ಜಸ್ಟ್ ವಿಡಿಯೋ ನೋಡಕ್ ಇಟ್ಕೊಳ್ಳಿ. ಅದ್ ಬಿಟ್ಬಿಟ್ಟು ಅವನು ಇವನು ಸಿಗ್ತಾನೆ, ಮಾತಾಡ್ತೀನಿ, ಆಮೇಲೆ ಏನೋ ಒಂದು ದೊಡ್ಡ ಗಂಡಂದ್ರೆ ಬಂದ್ಬಿಟ್ಟು ಸಾಯ್ತೀನಿ ಅನ್ನೋದಲ್ಲ ಜೀವನ. ಸ್ವಲ್ಪ ಆದಷ್ಟು ನಮ್ಗೆ ಅಂತಾನು ಕೆಲವೊಬ್ರು ಇರ್ತಾರೆ, ಅವ್ರಿಗೂ ಮನ್ಸಿರುತ್ತೆ. ಈ ತರ ಒಂದು ನ್ಯೂಸ್ ಕೇಳಿದಾಗ ಅವ್ರು ಏನಾಗ್ತಾರೆ ಅನ್ನೋದನ್ನ ಸ್ವಲ್ಪ ಆಲೋಚನೆ ಮಾಡಿ.